ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಕೋಟೇಶ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೆಳಬೆಳಕರತ್ತಿಗೆ ಎದ್ಬಿಟ್ಟು ಚೆನ್ನಾಗಿ ರೆಡಿಯಾಗಿ ಹೋಗಿದ್ದೆ. ಎಲ್ಲಿಗಪ್ಪ ಅಂತಂದರೆ ಸೀದಾ ಗಣಗಟ್ಟಿ ಮಾಯಮ್ಮ ದೇವಸ್ಥಾನಕ್ಕೆ. ಇವತ್ತು ದೇವ್ರ ಪೂಜೆ ಇತ್ತು, ಆಮೇಲೆ ಜಾತ್ರೆ ಬೇರೆ 2-3 ದಿವಸ ಆಗಿತ್ತು. ಹಾಗೆ ಅದನ್ನು ನೋಡ್ಕೊಂಬರೋಣ ಅಂತೇಳಿ ವೀಡಿಯೋ ಮಾಡ್ಕೊಂಬರೋಣ ಅಂತ ಹೋದೆ. ನೋಡಿ ಯಾವ ಥರ ಒಂದು ಹಬ್ಬನ ಮುಗಿದ ಮೇಲೆ ತುಂಬಾ ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಸಿಕ್ತು. ಹಾಗಾಗಿನೇ ಎಲ್ಲ ಕಡೆ ಒಂದು ವೀಡಿಯೋನ ಮಾಡ್ಕೊಂಡು ನೆಕ್ಸ್ಟ್ ನಾನು ಇದು ಮಾಡ್ತಾ ಬರ್ತೀನಿ, ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ದೇವಸ್ಥಾನ ಎಲ್ಲ. ಹಿಂಗೆ ಸ್ಟ್ರೈಟ್ ಮಾಡಿ ತಾಯಿ ದರ್ಶನ ಸಿಗಬೇಕು ಅಂತಂದು ಭಾಳ ಟ್ರೈ ಮಾಡಿ ಆಗಿಲ್ಲ. ಆದಷ್ಟು ವೀಡಿಯೋ ಟ್ರೈ ಮಾಡ್ಕೊಂಡು ಅಲ್ಲಿ ಮುಂದೆ ಬೇರೆ ಇಲ್ಲಿ ಪಾಪು ಮತ್ತು ಮಕ್ಕಳು ದುಡ್ಡಿನ ಸಿಕ್ಕಲು ಪಾಪು ಇದು ಸೀದಾ ಪ್ರಸಾದ ವಿತರಣೆ ಇತ್ತು. ಪ್ರಸಾದ ವಿತರಣೆ ಅಂತ ಬಂದಾಗ ಇಲ್ಲಿನ ಒಂದು ಪ್ರಸಾದ ಯಾಕೆ ಇಷ್ಟು ತುಂಬ ಜನ ಬರ್ತಾರೆ ಅಂತ ನನಗೆ ಗೊತ್ತಿದ್ದಿಲ್ಲ. ಬಟ್ ಇಲ್ಲಿನ ಪ್ರಸಾದ ನಾನಂತೂ ತಿಂದಮೇಲೆ ತುಂಬಾ ಚೆನ್ನಾಗಿತ್ತು ಪ್ರಸಾದ. ಯಾರು ಈ ಕಡೆ ಹೋದರೆ ಈ ಪ್ರಸಾದ ದಯವಿಟ್ಟು ಹಂಗೆ ಬರಬೇಡಿ, ಪ್ರಸಾದ ತಿನ್ಕೊಂಡೇ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಜಾತ್ರೆ ಎಲ್ಲ ನೋಡ್ಕೊಂಬಂದೆ. ನೋಡಿ ಜಾತ್ರೆ ಎಲ್ಲ ಫುಲ್ಲಾಗಿ ಇರುತ್ತೆ. ಹಬ್ಬ ಆ್ಯಕ್ಚುಲಿ ಮುಗಿದಲ್ಲೇ 4-5 ದಿವಸ ಆಗಿತ್ತು, ಆದರೂ ಜಾತ್ರೆ ತುಂಬಾ ಚೆನ್ನಾಗಿ ನಡೀತು. ನೋಡ್ತಾ ಇದ್ದೀರಲ್ಲ. ಇನ್ನು ತೇರಲ್ಲೇ ಹೊರಗಡೆನೆ ಇಟ್ಟಿದ್ರು, ನೋಡಿದ್ವಿ. ತೇರೆಲ್ಲ ನೋಡ್ಕೊಂಡು ದೇವಸ್ಥಾನ ಎಲ್ಲ ಒಂದ್ ಕಡೆಯಿಂದ ಸುತ್ತಕೊಂಡು ಬಂದೆ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಹಾಗೇನೆ ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.